ಕಂಪ್ಲಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಉದ್ಘಾಟನೆ. ಬಾಲಕಿಯರ ಹಾಸ್ಟೆಲ್ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ಕೊಟ್ಟಿದ್ದಾರೆ ಶಾಸಕ ಜೆಎನ್ ಗಣೇಶ್. ಕಂಪ್ಲಿ ನಗರದ ಎಂಡಿ ಕ್ಯಾಂಪ್ ಬಳಿ ಸುಮಾರು 650 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭಕ್ಕೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಚಾಲನೆ ಕೊಟ್ಟಿದ್ದಾರೆ. ಸುಸಜ್ಜಿತ ಕಟ್ಟಡ, ಹೈಟೆಕ್ ಕೊಠಡಿಯನ್ನ ಒಳಗೊಂಡಂತೆ ವಿಶೇಷವಾಗಿ ಹಾಸ್ಟೆಲ್ನಲ್ಲಿ ಲಿಫ್ಟ್ ಕೂಡ ಅಳವಡಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಗಣೇಶ್, ಕಂಪ್ಲಿಯಲ್ಲಿ ಮೊದಲ ಬಾರಿಗೆ ಈ ಹೈಟೆಕ್ ಹಾಸ್ಟೆಲ್ ನಿರ್ಮಾಣ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದಿದ್ದಾರೆ. ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ತುಂಗಭದ್ರಾ ಡ್ಯಾಂ, ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಸೇರಿ ರೈತರು, ವಿದ್ಯಾರ್ಥಿಗಳ ಪರ ಹೆಚ್ಚಿನ ವಿಷಯಗಳನ್ನು ಈ ಬಾರಿ ಮಾಡಲಿದ್ದೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಹಾಸ್ಟೆಲ್ ವಾರ್ಡನ್, ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಪರ್ಕ ರಸ್ತೆಗಳು ಸಂಪರ್ಕ ಬಸ್ಗಳು ಹಂಗಾಗಿ ಮೆಟ್ರಿಕ್ ಅನೇಕ ಗ್ರಾಮಗಳಿಂದ ಇವತ್ತು ನಾವು ಹಾಸ್ಟೆಲ್ಗೆ ಸ್ಪೆಷಾಲಿಟಿ ಕೊಟ್ಟರೆ ಎಲ್ಲ ನಮ್ಮ ಹತ್ತು ಗ್ರಾಮ ಪಂಚಾಯತಿಂದ ಇವತ್ತು ಮಕ್ಕಳು ಮೆಟ್ರಿಕ್ ಏನು ಹಾಸ್ಟೆಲ್ ವ್ಯವಸ್ಥೆ ಇದ್ದರೆ ಸುಮಾರು 6 ವರ್ಷದಲ್ಲಿ ಅಂದರೆ ಲಿಫ್ಟ್ ಕೂಡ ಇದೆ. 6 ಲಿಫ್ಟ್ ಕೂಡ ಇದೆ. ನಾವೆಲ್ಲ ಅಡ್ಡಿ ಪಾಲೆ ನೋಡ್ಬೋದು. ಬೆಡ್ಡಿ ಕೂಡ ಕ್ವಾಲಿಟಿ, ಪ್ರತಿಯೊಂದು ಬೆಡ್ಡಿ ಕೂಡ ಕ್ವಾಲಿಟಿ. ಅಂದರೆ ಇವತ್ತೇನು ಬೇರೆ ಬೇರೆ ಅಂದರೆ ಅನೇಕ ಪ್ರೈವೇಟ್ ಶಾಲೆಗಳಲ್ಲಿ 5 ಲಕ್ಷ 10 ಲಕ್ಷ ಕೊಟ್ಟು ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾರೆ. ಅದು ನಮ್ಮ ಬಡತನದಿಂದ ಬಂದಂಥ ಮಕ್ಕಳು ಕೂಡ ಅಂತ ಹಾಸ್ಟೆಲ್ ವ್ಯವಸ್ಥೆ ಅನುಭವ ಮಾಡಿರ್ತಾರೆ. ಇವತ್ತು ನಾವೆಲ್ಲ ಟೋಟಲ್ ಇವೆಲ್ಲ ಒಂದು ಸ್ವಲ್ಪ ವೀಕ್ಷಣೆ ಮಾಡಿದ್ವಿ. ಹಾಗಾಗಿ ಅದಾದಮೇಲೆ ಈಗ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ನನಗೆ ಭಾಳಷ್ಟು ದೊಡ್ಡ ಕನಸು. ಯಾಕಂದರೆ ಶಿಕ್ಷಣಕ್ಕೆ ಭಾಳ ಒತ್ತು ಈ 5 ವರ್ಷದಲ್ಲಿ ಒಂದ್ಸತಿ ಅಭಿವೃದ್ಧಿ ಎಷ್ಟು ಮುಖ ಆಯಿತು, ಈ ಸತಿ ಶಿಕ್ಷಣಕ್ಕೆ ಅತಿಯಾದಂಥ ಹೆಚ್ಚು ಇವಾಗ ನಾವು ST ಮತ್ತು OBC ಮತ್ತು ಮೈನಾರಿಟಿ ಹಾಸ್ಟೆಲ್ಗಳು ಏನು ಬರ್ತಾವೋ ಹರಳಿ ತಂಡದಲ್ಲಿ ಒಂದು 4 ಎಕರೆ ಅಂದರೆ ಇವಾಗೇನು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಒಂದು ಕಾಲೇಜ್ ಮಾತ್ರ ಮಾಡಿ ಅದು ಹೊರಗೆ ಬಂದಾಗ ಅಂದರೆ ಫ್ರೀಡಮ್ ಇರಲ್ಲ. ಇಡೀ ರಾಜ್ಯದಾಗ ಒಂದು ಅಂದರೆ ನಮ್ಮದೇ ಒಂದು ಹೊಸ ಆಲೋಚನೆ ಏನಂದರೆ 3 ಹಾಸ್ಟೆಲ್ ಅಂದರೆ ಸಪ್ರೇಟಿಗಿದ್ದು ಒಂದು ಗ್ರೌಂಡ್ ಮಾಡೋದು, ಅಂದರೆ ಒಂದು ಇಂಡೋರ್ ಸ್ಟೇಡಿಯಂ ಟೈಪು ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡೋದು. ಆ ಹಾಸ್ಟೆಲ್ನಲ್ಲಿ ಲೈಬ್ರರಿಗೆ ಸಪ್ರೇಟ್ ಆಗಿ ಇವಾಗ ಸ್ಪೋರ್ಟ್ಸು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಎಷ್ಟು ಮುಖ್ಯನೋ ಅಷ್ಟು ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ವಿತ್ ಹಾಸ್ಟೆಲ್ ಸ್ಪೋರ್ಟ್ಸ್ ಬೇರೆ, ಲೈಬ್ರರಿ ಬೇರೆ, ಅವ್ರು ಕುಂತ್ಕೊಂಡು ಓಡಾಕ ಗಾರ್ಡನ್ ಈ ಥರ ಒಂದಲ್ಲಿ ಹಾಸ್ಟೆಲ್. ಇವಾಗ ನೋಡಿರಿ, ಇವಾಗ ನಮಗೆ ಅಂಬೇಡ್ಕರ್ ಹಾಸ್ಟೆಲ್ ಇಲ್ಲ ಆಯಿತು, ಇದು ಒಂದೇ ಅಂದರೆ ಸಪ್ರೇಟ್ ಅಲ್ಲ. ಇವಾಗ ಇನ್ನೂ ಎಷ್ಟು ಇದಾವೋ ಅವೆಲ್ಲ ಹಾಸ್ಟೆಲ್ ಒಂದೇ ಕಡೆ ಸೇರಿಸಿ ಇಂಡೋರ್ ಸ್ಟೇಡಿಯಂ ಆಗಿ ಒಂದು ಒಳ್ಳೆ ಏನು ಓದಲಿಕ್ಕೆ ಒಂದು ಹೊಸ ಏನು ಅನುಭವ ಕೊಂಡಕ್ಕೆ ಒಂದು ಒಳ್ಳೆ ಗಾರ್ಡನ್ ಮಾಡಿ ಮಾಡೋಂಥ ಆಲೋಚನೆ ಇತ್ತು. ಯಾಕಂದರೆ 2,500-3,000 ಜನ ಮಕ್ಕಳು ಅರ್ಜಿ ಆಗ್ತಾರೆ. ನಮಗೆ ಒಂದು ಕೂಡ ಹಾಸ್ಟೆಲ್ ಅಲ್ಲ. ಎಲ್ಲಿ ಕಂಪ್ನಿಯಲ್ಲಿ ಪೂರ್ವಡಿಸಿ ಮುಂದೆ ಬರೋಕ್ಕೆ 3.5 ವರ್ಷ ಪ್ರಾಮಾಣಿಕವಾಗಿ ಶಕ್ತಿ ನೀಡಿ ಶಿಕ್ಷಣಕ್ಕೆ ಹೆಚ್ಚು ಕೊಡುವಂಥ ಕೆಲಸ ನಾನು ಮಾಡ್ತಿದ್ದೇನೆ. ಅಧಿವೇಶನ ಶುರು ಆಗುತ್ತೆ ಸರ್. ನಿಮ್ಮ ಪ್ರಶ್ನೆ ನನಗೆ ಒಂದು ಈಗಾಗಲೇ ಏನು ಲಾಸ್ಟ್ ಟೈಮ್ ಡೇಟ್ ಏನು ಹೊಡೆದಿತ್ತು, ಅದು ಒಂದು ಮಾತ್ರ ಹೊಡೆದಿತ್ತು. ಈ ಸತಿ ನಮ್ಮ ದೇವ್ರ ಪುಣ್ಯ 3 ಸಲ ಡ್ಯಾಮ್ ತುಂಬಿ ರೈತರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ನಾವೇನು ಗೇಟ್ ಹೊಡೆದ್ಮೇಲೆ ಮಳೆಯಲ್ಲಿ ಬದಲಾದಂಗೆ ಏನೋ ಡ್ಯಾಮ್ ತುಂಬಿಲ್ಲ, ಅನೇಕ ರೈತರು ಸಂಕಷ್ಟಕ್ಕೀಡಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಪ್ರಶ್ನೆಗಳು ಆಗ್ತದೆ. ಇವತ್ತೇನು 19 ಗೇಟ್ ನಾವು ರೆಡಿ ಮಾಡಿ ಫಿಟ್ ಮಾಡಿದ್ವಿ. ನೀವೇನು ಕ್ವಾಲಿಟಿ ಏನು ಬಂದರು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅವ್ರು ಎಸ್ ಅಂತಲೇ ಕೊಡೋದು, ಯಾವತ್ತೂ ಫಿಟ್ ಇಲ್ಲ ಅಂತ ಕೊಡಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಅಂದರೆ ರಾಯಚೂರು, ವಿಜಯನಗರ, ಬಳ್ಳಾರಿ ಮತ್ತು ಕೊಪ್ಪಳ ರೈತರು, ಯಾಕಂದರೆ ಅದನ್ನೇ ನಮಗೆ ಅನೇಕ ರೈತರು ಜೀವನ ಮಾಡ್ತಿದ್ದಾರೆ. ಎಲ್ಲ ರೈತರು ಎಲ್ಲ ಗೇಟ್ಗಳು ರಿಮೂವ್ ಮಾಡಿ ಹೊಸ ಫಿಟ್ ಮಾಡೋದ ಅಥವಾ ಅದು ಎಲಿಜಿಬಲ್ ಆಯಿತು ಅಂತ ಚೆಕ್ ಮಾಡಲಿಕ್ಕೆ ಈಗಾಗಲೇ ಕ್ವಶನ್ ಹಾಕಿದ್ದೀವಿ. ಅದಾದಮೇಲೆ ಈ ಸತಿ ರೈಸಲ್ಲಿ ಏನು ಬ್ರಿಡ್ಜ್ ಅನೇಕ ಬಾರಿ ಪ್ರಸ್ತಾವನೆ ಮಾಡಿದ್ದೀವಿ. ಈ ಸತಿ ಕೂಡ ಕ್ವಶನ್ ಹಾಕಿದ್ದೀವಿ. ಈಗಾಗಲೇ FTA ಯಾಕಂದರೆ ಊಟಕ್ಕೆ ಬಂದು ಅನುದಾನ ಆಗಿಬಿಟ್ಟು ಇದು ಮಾಡಿದ್ರು. ನಮಗೇನು BJP ಗೌರ್ಮೆಂಟ್ ಆಗಿಬಿಟ್ಟು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಭಾಳ ಖುಷಿ ಆಗಿದೆ.